ಸಮಾವೇಶಗಳ ಸಮರ ರಾಜ್ಯದಲ್ಲಿ ಶುರುವಾಗಿದೆಯಾ ಅನ್ನುವಂತ ಒಂದು ಪ್ರಶ್ನೆ ಸದ್ಯ ಕಾಡ್ತಾ ಇದೆ. ಕಾಂಗ್ರೆಸ್ ಒಂದು ಕಡೆ ಹಾಸನದಲ್ಲಿ ತಮ್ಮ ಶಕ್ತಿ ಪ್ರದರ್ಶನದ ಸಮಾವೇಶವನ್ನ ಏರ್ಪಾಡು ಮಾಡಲಾಗಿತ್ತು. ಅದರ ಮುಖಾಂತರವಾಗಿ ಒಂದು ಕಡೆ ದಳಪತಿಗಳಿಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗಿತ್ತು. ಅದಾದ ನಂತರ ಈಗ ರೆಬಲ್ಸ್ ಗಳ ಆರ್ಭಟ ಬಿಜೆಪಿ ಪಾಳ್ಯದಲ್ಲಿ ಜೋರಾಗ್ತಾ ಇದೆ. ಪ್ರತ್ಯೇಕವಾದಂತಹ ಲಿಂಗಾಯತ ಸಮಾವೇಶವನ್ನ ಮಾಡೋದಕ್ಕೆ ಬಿಜೆಪಿ ನಾಯಕರು ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಸೊ ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಚರ್ಚೆಗಳನ್ನ ನಡೆಸ್ತಾ ಹೋಗೋಣ. ಅದರ ಜೊತೆಗೆ ಪ್ರಮುಖವಾಗಿ ದಳಪತಿಗಳು ಕೂಡ ಸಮಾವೇಶ ಅಂದ್ರೆ ಅಭಿನಂದನಾ ಕಾರ್ಯಕ್ರಮದ ಸಮಾವೇಶವನ್ನ ನಡೆಸೋದಕ್ಕೆ ಮುಂದಾಗ್ತಿದ್ದಾರೆ. ಸೊ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಸಮಾವೇಶಗಳ ಸಮರ ಶುರುವಾಗ್ತಿದೆ. ಒಂದು ಕಾಂಗ್ರೆಸ್ನಿಂದ ಜನಸ್ಪಂದನಾ ಕಾರ್ಯಕ್ರಮವನ್ನ ಮಾಡಿದ್ರೆ, ಮತ್ತೊಂದು ಕಡೆ ಅಭಿನಂದನಾ ಕಾರ್ಯಕ್ರಮವನ್ನ ಜೆಡಿಎಸ್ ನಾಯಕರು, ಇನ್ನೊಂದು ಕಡೆ ಬಿಜೆಪಿ ನಾಯಕರು ಲಿಂಗಾಯತ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಮಾವೇಶಗಳ ಆರ್ಭಟ ರಾಜ್ಯದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ಕಾಂಗ್ರೆಸ್ ಕಲಿಗಳ ದಾಂಗುಡಿಯ ಬೆನ್ನಲ್ಲೇ ದಳ ಫುಲ್ ಅಲರ್ಟ್ ಆಗಿದೆ. ಈಗ ಕೈ ಆರ್ಭಟ ಹಸಿರು ಸೇನಾನಿಗೆ ಶುರುವಾಯಿತು. ಟೆನ್ಷನ್ ಟೆನ್ಷನ್ ಟೆನ್ಷನ್. ಕಾಂಗ್ರೆಸ್ ನಾಯಕರು ಅಬ್ಬರಿಸಿ ಬೊಬ್ಬಿರಿದಿದ್ದಾಯ್ತು. ಈಗೇನಿದ್ರು ಕೂಡ ದಳಪತಿಗಳಿಗೆ ಟೆನ್ಷನ್. ರಾಮನಗರ ಆಯ್ತು, ಹಾಸನದಲ್ಲೂ ಕೂಡ ಗ್ಯಾರಂಟಿಯ ಪಾಂಚಜನ್ಯವನ್ನ ಮೊಳಗಿಸಿದ್ದು ಆಯ್ತು. ದಳಕೋಟೆಯಲ್ಲಿ ಕಾಂಗ್ರೆಸ್ ಜೋಡೆತ್ತುಗಳು ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಇಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಸರ್ಕಾರ ದಳಪತಿಗಳ ವಿರುದ್ಧ ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಕಾಂಗ್ರೆಸ್ ಆರ್ಭಟದ ಬೆನ್ನಲ್ಲೇ ಈಗ ಅಖಾಡಕ್ಕೆ ದಳಪತಿಗಳು ಲಗ್ಗೆ ಇಟ್ಟಿರುವಂತದ್ದು. ಮತ್ತೊಂದು ಕುಮಾರ ಪರ್ವಕ್ಕೆ ಸಜ್ಜಾಗ್ತಾ ಇದೆ ಹಸಿರು ಸೈನ್ಯ. ಎಚ್ಡಿಕೆ ಸಮಾರಂಭಕ್ಕೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ನಡೆಸೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಕಾಂಗ್ರೆಸ್ ಕಲಿಗಳ ದಾಂಗುಡಿಯ ಬೆನ್ನಲ್ಲೇ ದಳ ಫುಲ್ ಅಲರ್ಟ್ ಆಗಿರುವಂತದ್ದು. ಅದರ ಜೊತೆಗೆ ಪ್ರಮುಖವಾಗಿ ನೋಡಿ, ರಾಜ್ಯದಲ್ಲಿ ಸಮಾವೇಶಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಕಡೆ ತಮ್ಮ ಭದ್ರಕೋಟೆಗೆ ಲಗ್ಗೆ ಇಟ್ಟು ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿ ಮೈತ್ರಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿ ದಳಪತಿಗಳಿಗೆ ಟಕ್ಕರ್ ಕೊಟ್ಟಿರುವಂತ ಈ ಒಂದು ವಿಚಾರಕ್ಕೆ ವಾಪಸ್ ಕೊಡ್ಲೇಬೇಕಲ್ವೇ ದಳಪತಿಗಳಿಂದ. ಸೊ ಈ ಹಿನ್ನೆಲೆಯಲ್ಲಿ ರಾಮನಗರ ಆಯ್ತು, ಹಾಸನನೂ ಆಯ್ತು, ಈಗ ಮತ್ತೊಂದು ಕಡೆ ಮಂಡ್ಯದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನ ನಡೆಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ. ದಳಕೋಟೆಯಲ್ಲಿ ಕಾಂಗ್ರೆಸ್ ನಾಯಕರು ಅಬ್ಬರಿಸಿದ್ದಾರೆ. ಮತ್ತೊಂದು ಕಡೆ ಹೇಳಬೇಕು ಅಂತ ಅಂದ್ರೆ ಸದ್ಯದ ಮಟ್ಟಿಗೆ ಒಂದು ದಳನಾಯಕರು ಒಂದು ಸ್ಟ್ರಾಟಜಿಯನ್ನು ಬಳಸ್ತಿದ್ದಾರೆ. ಒಂದು ಮಣ್ಣಿನ ಮಕ್ಕಳು ಅನ್ನುವಂತ ಸ್ಲೋಗನ್ ಇದೆ. ಅದರ ಜೊತೆಗೆ ಕಾಂಗ್ರೆಸ್ ನಾಯಕರಲ್ಲಿ ಪ್ರತಿ ಸಮಾವೇಶ ಮಾಡುವಂತಹ ಸಂದರ್ಭದಲ್ಲಿ ಅಫ್ಕೋರ್ಸ್ ಅದು ಕಾಮನ್ ಗೊತ್ತಿರುತ್ತೆ ನಮಗೆ ಯಾರ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಅಂತ. ಸಮಾವೇಶದ ಮೂಲಕ ಯುದ್ಧ ಸಾರಿದ್ದಾರೆ ಕೈ ನಾಯಕರು. ಅವರಿಗೆ ಕೌಂಟರ್ ಕೊಡೋದಕ್ಕೆ ದಳ ಮುಂದಾಗ್ತಾ ಇರುವಂತದ್ದು. ಹಳೆ ಮೈಸೂರು ಭಾಗದಲ್ಲೇ ಪುಟಿದೇಳೋದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ. ಬೃಹತ್ ಸಮಾವೇಶದ ಮೂಲಕ ಟಕ್ಕರ್ ಕೊಡೋದಕ್ಕೆ ಬಿಗ್ ಪ್ಲಾನ್ ಅನ್ನ ಮಾಡಿರುವಂಥದ್ದು. ಏನದು ಹಾಗಾದ್ರೆ ಪ್ಲಾನ್ ಅಂದ್ರೆ, ಜನಕಲ್ಯಾಣಕ್ಕೆ ಅಭಿನಂದನಾ ಸಮಾರಂಭದ ಮೂಲಕ ಡಿಚ್ಚಿ ಕೊಡೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಲಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿಗರ ಪವರ್ ಶೋಗೆ ಪ್ರತ್ಯುತ್ತರ ನೀಡೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇರುವಂತದ್ದು. ಅದು ಯಾವಾಗ ಎಚ್.ಡಿ. ಕುಮಾರಸ್ವಾಮಿಯವರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಒಂದು ಕಡೆ ಈಗ ಜೆಡಿಎಸ್ ಮುಖಂಡರುಗಳು ಯೋಚನೆಯನ್ನ ಮಾಡ್ತಾ ಇರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಸಮಾವೇಶವನ್ನ ಮಾಡೋದಕ್ಕೆ ಮುಂದಾಗ್ಲಾಗ್ತಾ ಇದೆ. ಡಿಸೆಂಬರ್ 15ರಂದು ಮಂಡ್ಯದಲ್ಲಿ ಬೃಹತ್ ಕಾರ್ಯಕ್ರಮವನ್ನ ನಡೆಸಲಾಗುತ್ತೆ. ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಅಭಿನಂದನಾ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಸಿಎಸ್ ಪುಟ್ಟರಾಜು ಕೆ ಅನ್ನದಾನಿಯಿಂದ ಸ್ಥಳ ವೀಕ್ಷಣೆ ಮಾಡಲಾಗಿದೆ. ಜಿಲ್ಲೆಯ 8 ಕ್ಷೇತ್ರಗಳಿಗೆ ಅಂದ್ರೆ 8 ಕ್ಷೇತ್ರಗಳಿಂದ ಲಕ್ಷಾಂತರ ಜನರನ್ನ ಸೇರಿಸುವ ಪ್ಲಾನ್ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ದಳಪತಿಗಳು ತಮ್ಮದೇ ಆದ ಸ್ಟ್ರಾಟಜಿಯನ್ನ ಬಳಸೋದಕ್ಕೆ ಮುಂದಾಗಿದ್ದಾರೆ. ಒಂದು ಕಡೆ ಕಾಂಗ್ರೆಸ್ ನಾಯಕರುಗಳು ಯಾವಾಗ ಹಾಸನ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನವನ್ನ ನಡೆಸಬೇಕು ಅಂತ, ಅದರ ಜೊತೆಗೆ ಮೋದಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ನೋಡಿ, ಎಲೆಕ್ಷನ್ ಬಂದಂತಹ ಸಂದರ್ಭದಲ್ಲಿ ಮೋದಿ ಅವರು
ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ವಾಗ್ದಾಳಿಯನ್ನ ನಡೆಸಿದ್ರು. ಅದಾದ ನಂತರ ನಮ್ಮ ಸರದಿ ಎನ್ನುವ ಮುಖಾಂತರವಾಗಿ ಸಿದ್ದರಾಮಯ್ಯನವರು ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಇಬ್ರು ಕೂಡ ವಾಗ್ದಾಳಿಯನ್ನ ನಡೆಸಿದ್ರು, ಟೀಕಾಸ್ತ್ರವನ್ನ ಪ್ರಯೋಗ ಮಾಡಿದ್ರು. ಬಿಜೆಪಿ ನಾಯಕರ ಒಡಕಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಮಾತನಾಡಿದ್ರು. ಅದರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ಸದ್ಯಕ್ಕೆ ಈ ಕೇಂದ್ರ ಸರ್ಕಾರದಿಂದ ಬರುವಂತ ಅನುದಾನದ ವಿಚಾರವಾಗಿ ಕೂಡ ವಾಗ್ದಾಳಿಯನ್ನ ನಡೆಸಿದ್ರು. ನಬಾರ್ಡ್ ವಿಚಾರಕ್ಕೆ ರೈತರಿಗೆ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ, ಇಷ್ಟು ಪರ್ಸೆಂಟ್ ಕೊಡ್ಬೇಕಾಗತ್ತೆ ಅಂತಾನೆ ಅಲ್ಲಿ ಎಲ್ಲವನ್ನ ಕೂಡ ಇದ್ ಮಾಡ್ಲಾಗಿದೆ. ಇದ್ರ ಬಗ್ಗೆ ಸ್ವಲ್ಪ ಬ್ಯಾಂಕ್ ಗಳಿಗೆ ತಿಳಿಸಬಹುದಲ್ವಾ ಅನ್ನೋ ವಿಚಾರವಾಗಿ ಒಂದು ಕಡೆ ಸಿದ್ದರಾಮಯ್ಯನವರು ಕೂಡ ಮಾತನಾಡಿದ್ರು. ಅದರ ಜೊತೆಗೆ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ವದಂತಿಗಳನ್ನ ಹಬ್ಸಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಬೇಕು ಅಂತಾನೆ ಕಾಂಗ್ರೆಸ್ ನಾಯಕರನ್ನ ಕೆಣಕುವಂತ ಪ್ರಯತ್ನ ಮಾಡ್ತಿದ್ದಾರಂತ. ಸೊ ದಳಕೋಟೆಯಲ್ಲಿ ಜೋಡೆತ್ತುಗಳು ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ಕಾಂಗ್ರೆಸ್ ಆರ್ಭಟದ ಬೆನ್ನಲ್ಲೇ ಈಗ ಮತ್ತೊಂದು ಕಡೆ ಅಖಾಡಕ್ಕೆ ಇಳಿಯೋದಕ್ಕೆ ಒಂದು ಕಡೆ ಜೆಡಿಎಸ್ ನಾಯಕರು ಮುಂದಾಗ್ತಿದ್ದಾರೆ. ಸಮಾವೇಶದ ಮೂಲಕ ಯುದ್ಧ ಸಾರಿದ್ದಾರೆ. ಸೊ ಎಲ್ಲ ಒಂದು ಕಡೆ ಹಳೆ ಮೈಸೂರು ಭಾಗ ಕಾಂಗ್ರೆಸ್ನ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ರೆ ಒಂದು ಪ್ರಾದೇಶಿಕ ಪಕ್ಷವಾಗಿರುವಂತ ಜೆಡಿಎಸ್ಗೆ ಉತ್ತಮವಾದಂತ ರೆಸ್ಪಾನ್ಸ್ ಕೂಡ. ಆದ್ರೆ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರೇ ಗೆಲುವನ್ನ ಸಾಧಿಸ್ತಾ ಇರುವಂತದ್ದು. ಹಳೆ ಮೈಸೂರು ಭಾಗ ಅಂತ ಬಂದ್ರೆ ಸಾಕು, ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಯಾವಾಗ್ಲೂ ಕೂಡ ಮುಂಚೂಣಿಯಲ್ಲಿರ್ತಾರೆ. ಆ ಭಾಗದಲ್ಲಿ ಚುನಾವಣೆ ಅಂದ್ರೆ ಸಾಕು, ತಮ್ಮದೇ ಆದ ರೀತಿಯಲ್ಲಿ ಸ್ಟ್ರಾಟಜಿಯನ್ನ ಬಳಸ್ತಾರೆ. ಸೊ ಈ ಹಿನ್ನೆಲೆಯಲ್ಲಿ ಹಳೆ ಮೈಸೂರು ಭಾಗದಲ್ಲೇ ಪುಟಿದೆಳುವುದಕ್ಕೆ ಮಾಸ್ಟರ್ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಬೃಹತ್ ಸಮಾವೇಶದ ಮೂಲಕ ಟಕ್ಕರ್ ಕೊಡೋದಕ್ಕೆ ಬಿಗ್ ಪ್ಲಾನ್ ಅನ್ನ ರೂಪಿಸಲಾಗ್ತಾ ಇದೆ. ಜನ ಕಲ್ಯಾಣಕ್ಕೆ ಅಭಿನಂದನಾ ಸಮಾರಂಭದ ಮೂಲಕ ಡಿಚ್ಚಿ ಕೊಡೋದಕ್ಕೆ ಮುಂದಾಗ್ಲಾಗ್ತಿರುವಂತದ್ದು. ಅಂದ್ರೆ ಕಾಂಗ್ರೆಸ್ಸಿಗರ ಪವರ್ ಶೋಗೆ ಪ್ರತ್ಯುತ್ತರ ನೀಡೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡಿದ್ದು. ಎಚ್.ಡಿ. ಕುಮಾರಸ್ವಾಮಿ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಮುಂದಾಗ್ಲಾಗಿದೆ. ಕಾರ್ಯಕ್ರಮದ ಹೆಸರಲ್ಲಿ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ಮಂಡ್ಯದ ಸರಂವಿ ಕ್ರೀಡಾಂಗಣದಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಜರುಗುತ್ತೆ. ಈಗಾಗಲೇ ಜೆಡಿಎಸ್ ನ ಕೆಲವೊಂದಿಷ್ಟು ಪ್ರಮುಖ ನಾಯಕರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಸ್ಥಳ ಪರಿಶೀಲನೆ ಹೇಗಿದೆ, ಎಷ್ಟು ಜನರನ್ನ ಸೇರಿಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಗಮನ ಹರಿಸಲಾಗಿದೆ. ಆದರೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಮಾವೇಶಗಳ ಈ ಒಂದು ಅಬ್ಬರ ಮತ್ತಷ್ಟು ಜಾಸ್ತಿ ಆಗಿದೆ ಅಂತ ಹೇಳಬಹುದು. ರಾಜ್ಯದಲ್ಲಿ ಕೆಲವೊಂದಿಷ್ಟು ವಿಚಾರವನ್ನ ಜನರು ಗಮನಿಸ್ತಾ ಇರ್ತಾರೆ. ಯಾವಾಗ ಕಾಂಗ್ರೆಸ್ ಸರ್ಕಾರಕ್ಕೆ ಟಕ್ಕರ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮುಂದಾಗ್ತಾರೋ, ಸೊ ಅಲ್ಲಿ ಎಲ್ಲೋ ಒಂದು ಕಡೆ ಇದಾಗಲ್ಲ ಅಂತಾನೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ. ನ್ಯೂಸ್ ಡೆಸ್ಕ್ ಇಂದ ನೀರಜ್ ಸಂಪರ್ಕದಲ್ಲಿದ್ದಾರೆ. ಎಸ್ ರೇಣುಕಾ, ಪ್ರಮುಖವಾಗಿ ಒಂದು ಕಡೆ ಸದ್ಯದ ಮಟ್ಟಿಗೆ ಕೈ ನಾಯಕರು ಹಾಸನದಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸಿದ್ರು. ಅದಾದ ನಂತರವಾಗಿ ದಳಪತಿಗಳು ನಾವ್ ಯಾಕೆ ಸುಮ್ನಿರ್ಬೇಕು, ನಮ್ಮ ಭದ್ರಕೋಟೆಗೆ ನೀವು ಕಾಲಿಟ್ಟ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ನಾವು ಕೂಡ ಫುಲ್ ಸ್ಟ್ರಾಂಗ್ ಆಗ್ತೀವಿ ಅನ್ನೋ ರೀತಿಯಲ್ಲಿ ಏಟಿಗೆ ಎದುರೇಟು ಸಮಾರಂಭಕ್ಕೆ ಮತ್ತೊಂದು ಸಮಾರಂಭ ಮಾಡುವ ಮುಖಾಂತರವಾಗಿ ಫೈಟ್ ಕೊಡೋದಕ್ಕೆ ಮುಂದಾದ್ರ ಅಂತ. ಖಂಡಿತವಾಗ್ಲೂ ರೂಪ, ಏನು ಇಷ್ಟು ದಿನ 3 ಕ್ಷೇತ್ರದ ಒಂದು ಉಪಚುನಾವಣೆಯಲ್ಲೂ ಕೂಡ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಅನ್ನೇ ಕ್ರಿಯೇಟ್ ಮಾಡಿತ್ತು. ಅದರಲ್ಲೂ ಪ್ರಮುಖವಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರವೇ ಸಾಕಷ್ಟು ಒಂದು ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು. ಅದಾದ ನಂತರ ಇದೀಗ 3 ಪಕ್ಷಗಳಿಂದ ಈಗಾಗಲೇ ಸಮಾವೇಶಗಳ ಪರ್ವನೇ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು. ಮೊನ್ನೆ ಅಷ್ಟೇ ಏನು ಕಾಂಗ್ರೆಸ್ನ ನೇತೃತ್ವದಲ್ಲಿ ಕೂಡ ಈಗಾಗಲೇ ಹಳೆ ಮೈಸೂರು ಭಾಗದಲ್ಲಿ ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ದಳಪತಿಗಳ ಒಂದು ಭದ್ರಕೋಟೆ ಅಂತಾನೆ ಹೇಳ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕ್ಷೇತ್ರದಲ್ಲೂ ಕೂಡ ಈಗಾಗಲೇ ಕಾಂಗ್ರೆಸ್ ತಮ್ಮ ಒಂದು ಬೃಹತ್ತಾದ ಸಮಾವೇಶದ ಮೂಲಕ ಒಂದು ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಮಾಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನು ಡಿ.ಕೆ. ಬ್ರದರ್ಸ್ ಇದ್ದಾರೆ, ಅವರು ಕೂಡ ಆ ಭಾಗದಲ್ಲಿ ಕಳೆದ ಒಂದು ಲೋಕಸಭಾ ಚುನಾವಣೆಯ ಒಂದು ಸೇಡನ್ನು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ತೀರಿಸಿಕೊಳ್ಳುವುದರ ಮೂಲಕ ತಮ್ಮ ಒಂದು ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಿಕೊಂಡಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಮೊದಲು ಒಂದು ಸ್ವಾಭಿಮಾನಿ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಡಿ.ಕೆ.ಗೂ ಕೂಡ ಹಿನ್ನಡೆಯಾಗುವ ಸಾಧ್ಯತೆಯಿಂದ ಅವರೇ ಈ ಒಂದು ಸಮಾವೇಶಕ್ಕೆ ಎಂಟ್ರಿ ಕೊಟ್ಟು ಈ ಒಂದು ಸಮಾವೇಶವನ್ನು ಕೂಡ ಯಶಸ್ವಿಯಾಗಿ ನಡೆಸಿದ್ರು. ಅದೇ ರೀತಿಯಾದಂತಹ ಒಂದು ಬೃಹತ್ ಸಮಾವೇಶವನ್ನು ಮಾಡಿ ತಮ್ಮ ಒಂದು ಭದ್ರಕೋಟೆಯಲ್ಲಿ ಮತ್ತಷ್ಟು ತಮ್ಮ ಒಂದು ಭದ್ರತೆಯನ್ನು ಕಾಪಾಡಿಕೊಳ್ಳಕ್ಕೆ ಈಗಾಗಲೇ ದಳಪತಿಗಳು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ರಣತಂತ್ರವನ್ನು ಕೂಡ ಎಣೆದಿರುವಂತದ್ದು ರೂಪ. ಅದೇ ರೀತಿಯಾದಂತಲೂ ಕೂಡ ಏನು ಮಂಡ್ಯದಲ್ಲೂ ಕೂಡ ಒಂದು ಬೃಹತ್ತಾದ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತೇಳಿ ಕೂಡ ಈಗಾಗಲೇ ಜೆಡಿಎಸ್ ನಾಯಕರು ಮುಂದಾಗಿರುವಂತದ್ದು. ಇದೇ 15ರಂದು ಈ ಒಂದು ಸಮಾವೇಶವನ್ನು ಕೂಡ ಮಾಡಬೇಕು
ಅಂತೇಳಿ ಕೂಡ ತೀರ್ಮಾನಿಸಲಾಗಿದೆ. ಅದೇ ರೀತಿಯಾದಂತಹ 16ರಂದು ಏನು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬ ಇದೆ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಹಿಂದಿನ ದಿನನೇ ಈ ಒಂದು ಬೃಹತ್ ಆದ ಸಮಾವೇಶವನ್ನು ಮಾಡಬೇಕು ಅಂತೇಳಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರ ಅವರ ಒಂದು ನೇತೃತ್ವದಲ್ಲೂ ಕೂಡ ಒಂದು ಸುತ್ತಿನ ಸಭೆಯನ್ನು ಕೂಡ ನಡೆಸಲಾಗಿದೆ. ಈ ಸಭೆಯಲ್ಲೂ ಕೂಡ ಏನು ಸಮಾವೇಶದ ರೂಪುರೇಷೆಗಳ ಬಗ್ಗೆ ಸಾಕಷ್ಟು ಚರ್ಚೆಯಾಗಿದೆ. ಸುಮಾರು 1 ಲಕ್ಷಕ್ಕೂ ಅಧಿಕ ಕಾರ್ಯಕರ್ತರನ್ನು ಜನರನ್ನು ಸೇರಿಸಿ ಈ ಒಂದು ಸಮಾವೇಶದ ಮೂಲಕ ತಮ್ಮ ಪಕ್ಷ ಮತ್ತಷ್ಟು ಗಟ್ಟಿಯಾಗಿದೆ. ಮುಂದಿನ ದಿನಗಳಲ್ಲಿ ಆ ಭಾಗದಲ್ಲಿ ಜೆಡಿಎಸ್ ಮತ್ತಷ್ಟು ತಮ್ಮ ಪ್ರಾಬಲ್ಯವನ್ನು ಸಾಧಿಸಿಕೊಳ್ಳಲಿದೆ ಅನ್ನೋದ್ರ ಬಗ್ಗೆ ಸಾಬೀತುಪಡಿಸುವ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಕೂಡ ಈಗಾಗಲೇ ಹಮ್ಮಿಕೊಂಡಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಏನು ಮಾಜಿ ಸಚಿವರಾದಂತಹ ಪುಟ್ಟರಾಜು ಅವರು ಕೂಡ ಈಗಾಗಲೇ ಮಂಡ್ಯದಲ್ಲಿ ಹೋಗಿ ಎಲ್ಲ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಸಂಬಂಧಪಟ್ಟ ಸ್ಥಳೀಯ ಕಾರ್ಯಕರ್ತರು ಮುಖಂಡರ ಜೊತೆಗೂ ಕೂಡ ಅವರು ಕೂಡ ಈಗಾಗಲೇ ಸಭೆಯನ್ನು ಕೂಡ ನಡೆಸಿರುವಂತದ್ದು. ಅದೇ ರೀತಿಯಾದಂತಲೂ ಕೂಡ ಪ್ರಸ್ತುತ ಏನು ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸದ್ಯ ದೆಹಲಿಯಲ್ಲೇ ಇರುವಂತದ್ದು. ದೆಹಲಿಯ ಬಿಜೆಪಿ ನಾಯಕರ ಒಂದು ಗಮನಕ್ಕೂ ಕೂಡ ಈ ಒಂದು ಸಮಾವೇಶವನ್ನು ತೆಗೆದುಕೊಂಡು ಬಂದು ತಮ್ಮ ಒಂದು ಭದ್ರಕೋಟೆಯಲ್ಲಿ ಒಂದು ಬೃಹತ್ ಆದ ಸಮಾವೇಶದ ಮೂಲಕ ಕಾಂಗ್ರೆಸ್ ನಾಯಕರಿಗೆ ಟಕ್ಕರ್ ಕೊಡುವ ಒಂದು ನಿಟ್ಟಿನಲ್ಲಿ ಈ ಒಂದು ಸಮಾವೇಶವನ್ನು ಮಾಡ್ಕೋಬೇಕು ಅಂತೇಳಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ರೂಪ. ಅದರಲ್ಲೂ ಕೂಡ ಈ ಹಿಂದೆ ಏನು ಕುಮಾರಸ್ವಾಮಿ ಅವರು ಕುಮಾರ ಪರ್ವ ಅಂತೇಳಿ ಕೂಡ ಒಂದು ಬೃಹತ್ ಆದ ಸಮಾವೇಶವನ್ನು ಕೂಡ ಈಗಾಗಲೇ ಅವರು ಮಾಡಿದ್ರು. ಅದನ್ನು ಆ ಒಂದು ಸಮಾವೇಶದ ಮೂಲಕ ಅವ್ರಿಗೂ ಕೂಡ ಸಾಕಷ್ಟು ಜನ ಬೆಂಬಲವೂ ಕೂಡ ಸಿಕ್ಕಿತ್ತು. ಅದೇ ರೀತಿಯಾದಂತೂ ಕೂಡ ಈ ಬಾರಿಯೂ ಕೂಡ ಬೃಹತ್ ಆದ ಸಮಾವೇಶವನ್ನು ಮಾಡಿ ಒಳ್ಳೆ ಒಂದ್ ಕಡೆ ಕಳೆದ ಒಂದು ಉಪಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದಂತ ಒಂದಿಷ್ಟು ಕಾರ್ಯಕರ್ತರಿಗೂ ಕೂಡ ಬೇಸರ ಅಸಮಾಧಾನ ಸದ್ಯ ಏನಿದೆ ಆ ಒಂದು ಅಸಮಾಧಾನವನ್ನು ಕೂಡ ಈ ಒಂದು ಸಮಾವೇಶದ ಮೂಲಕ ಶಮನ ಮಾಡುವ ಒಂದು ಪ್ರಯತ್ನ ಈಗಾಗಲೇ ದಳಪತಿಗಳು ಮುಂದಾಗಿರುವಂತದ್ದು ರೂಪ. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಎಸ್, ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಸದ್ಯಕ್ಕೆ ಕಾಂಗ್ರೆಸ್ ಕಲಿಗಳ ಈ ದಾಂಗುಡಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ದಳಪತಿಗಳು ಕೂಡ ಫುಲ್ ಆಕ್ಟಿವ್ ಆಗಿದ್ದಾರೆ. ಅದರ ಜೊತೆಗೆ ತಮ್ಮದೇ ಆದ ಸ್ಟ್ರಾಟಜಿಗಳನ್ನ ಬಳಸುವ ಮುಖಾಂತರವಾಗಿ ಒಂದು ಸಮಾವೇಶಕ್ಕೆ ಮತ್ತೊಂದು ಸಮಾವೇಶದ ತಿರುಗುಬಾಣವನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಸೊ ಎಲ್ಲೋ ಒಂದು ಕಡೆ ಒಟ್ಟಾರೆಯಾಗಿ ಗಮನಿಸುವ ಅಂಶ ಏನಪ್ಪಾ ಅಂತಂದ್ರೆ ಸದ್ಯದ ಮಟ್ಟಿಗೆ ಈಗಾಗಲೇ ಸಮಾವೇಶದ ಸಮರವನ್ನ ಮೂರೂ ಪಕ್ಷದವರು ಕೂಡ ಸಾರೋದಕ್ಕೆ ಮುಂದಾಗ್ತಿದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಜನರನ್ನ ಸೆಳೆಬೇಕು, ತಮ್ಮ ಪಕ್ಷದ ಕೆಲವೊಂದಿಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಿಳಿಸ್ಕೊಡ್ಬೇಕು.